ಸಾಕಷ್ಟು ಬ್ಯಾಕ್ ಟು ಬ್ಯಾಕ್ ಬ್ರೇಕಿಂಗ್ ಬರ್ತಾ ಇದೆ. ಮತ್ತೊಂದು ಸ್ಫೋಟಕ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ. ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ಗಳ ಹೆಡ್ ಆಫೀಸ್ ಪಬ್ಲಿಕ್ ಟಿವಿಯಲ್ಲಿ. ಪವಿತ್ರ ಗೌಡ ರೇಣುಕಾಸ್ವಾಮಿ ನಡುವಿನ ಚಾಟಿಂಗ್ ಲಭ್ಯವಾಗಿದೆ ಪಬ್ಲಿಕ್ ಟಿವಿಗೆ. ಪವಿತ್ರ ಗೌಡ ರೇಣುಕಾಸ್ವಾಮಿ ನಡುವಿನ ಚಾಟಿಂಗ್ ಕೆಲವೇ ಕ್ಷಣಗಳಲ್ಲಿ ಸುದ್ದಿ ಸ್ಫೋಟವಾಗ್ತಾ ಇದೆ. ಏನು ನಡೆದಿತ್ತು ಇವರಿಬ್ಬರ ನಡುವೆ ಮಾತುಕತೆ? ಪಬ್ಲಿಕ್ ಟಿವಿಯಲ್ಲಿ ರೇಣುಕಾ ಚಾಟಿಂಗ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಇವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಮಾತು ಅಂದರೆ ಚಾಟಿಂಗ್, ಇನ್ಸ್ಟಾಗ್ರಾಮ್ನಲ್ಲಿ ಇವರು ಆಡಿರ್ತಕ್ಕಂಥ ಮಾತುಗಳು, ರೇಣುಕಾಸ್ವಾಮಿ ಏನು ಹೇಳಿದ್ದ, ಏನು ಮೆಸೇಜ್ ಮಾಡಿದ್ದ, ಎಲ್ಲವನ್ನ ಕೂಡ ಸವಿವರವಾಗಿ ಪಬ್ಲಿಕ್ ಟಿವಿಯಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಮತ್ತೊಂದು ಬ್ರೇಕಿಂಗ್ ಪಬ್ಲಿಕ್ ಟಿವಿಯಲ್ಲಿ. ಕೆಲವೇ ಕ್ಷಣದಲ್ಲಿ ಸುದ್ದಿ ಸ್ಫೋಟವಾಗ್ತಾ ಇದೆ. ಫೆಬ್ರವರಿಯಿಂದ ಜೂನ್ ತನಕ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ. ಪವಿತ್ರ ಗೌಡಳ ಸುಂದರ ಫೋಟೋ ನೋಡಿ ಉದ್ರೇಕಗೊಂಡಿದ್ದ ರೇಣುಕಾಸ್ವಾಮಿ ಅಂತ ಗೊತ್ತಾಗಿದೆ. ಪವಿತ್ರ ಗೌಡಳ ಸುಂದರ ಫೋಟೋ ನೋಡಿ ಅಶ್ಲೀಲ ಮೆಸೇಜ್ ಅನ್ನು ಕಳಿಸ್ತಾ ಇದ್ದ ರೇಣುಕಾಸ್ವಾಮಿ ಪದೇ ಪದೇ ಫೆಬ್ರವರಿಯಿಂದ ಅಶ್ಲೀಲ ಫೋಟೋ ಮತ್ತು ಸಂದೇಶವನ್ನ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕಳಿಸಿದ್ದಾನೆ. ಇದೆಲ್ಲ ಅಂಶಗಳು ಕೂಡ ಚಾರ್ಜ್ ಶೀಟಲ್ಲಿದೆ. ಈ ಎಲ್ಲ ಅಂಶಗಳು ಕೂಡ ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ. ಆ ಚಾಟಿಂಗ್ ಏನು ನೋಡಿ, ಇಲ್ಲಿ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಒನ್ ಸೈಡೆಡ್ ಮೆಸೇಜ್, ಇನ್ನೊಂದು ಕಡೆಯಿಂದ ರಿಪ್ಲೈ ಇಲ್ಲ. ಓಕೆ, ತಾವೆಲ್ಲರೂ ಕೂಡ ಅದನ್ನು ಗಮನಿಸ್ತಾ ಇದ್ದೀರಾ, ಓದ್ತಾ ಇದ್ದೀರಾ. ವಾವ್, ಸೂಪರ್, ಬ್ಯೂಟಿ, ಹಾಟ್, ಸೆಕ್ಸಿ ಈ ಥರದ ಮೆಸೇಜ್ಗಳನ್ನ ಸಾಕಷ್ಟು ಕಳಿಸಿದ್ದಾನೆ. ಫೋಟೋಗಳನ್ನು ಕಳಿಸಿದ್ದಾನೆ. ಬಟ್ ಆ ಫೋಟೋಗಳನ್ನು ತೋರಿಸೋದಕ್ಕಾಗಲ್ಲ, ಹಾಗಾಗಿ ಅದನ್ನು ಬ್ಲ್ಯಾಂಕ್ ಮಾಡಿದ್ದೀವಿ ನಾವು. ಆತ ಕಳಿಸಿರ್ತಕ್ಕಂಥ ಮೆಸೇಜಸ್ಸನ್ನು ಗಮನಿಸ್ತಾ ಇದ್ದೀರಾ. ಅಂದರೆ ಒಂದು ಸೌಂದರ್ಯವನ್ನು ಹೊಗಳುವ ರೀತಿ ಬೇರೆ, ಕಾಮದ ಕಣ್ಣಿಂದ ನೋಡಿ ಹೊಗಳ್ತಕ್ಕಂಥದ್ದು ಬೇರೆ. ಈ ರೇಣುಕಾಸ್ವಾಮಿ ಮಾಡಿರ್ತಕ್ಕಂಥದ್ದು ಅದೇನೆ. ತನ್ನ ಕೆಟ್ಟ ಕಾಮದ ಕಣ್ಣಿಂದ ನೋಡಿ ಅದನ್ನು ಬೇರೆ ರೀತಿಯಲ್ಲಿ, ಅಂದರೆ ಅವರಿಗೆ ಇರಿಟೇಟ್ ಆಗೋ ರೀತಿಯಲ್ಲಿ ಮೆಸೇಜ್ಗಳನ್ನ ಮಾಡಿದ್ದಾನೆ. ಒಟ್ಟಾರೆ ಇವ್ರು ಹಾಕೋ ಎಲ್ಲ ಮೆಸೇಜ್ಗೂ ಒಂದೊಂದು ಕಮೆಂಟ್ ಹಾಕೋದು. ಕಮೆಂಟ್ ಹಾಕ್ತಾರೆ, ತುಂಬ ಜನ ಹಾಕ್ತಾರೆ ಸಹಜವಾಗೇ, ನೈಸ್, ಬ್ಯೂಟಿಫುಲ್ ಈ ಥರ ಹಾಕ್ತಾರೆ. ಬಟ್ ಈ ಮೆಸೇಜ್ಗಳು ಆ ರೀತಿ ಇರಲಿಲ್ಲ. ಲುಕಿಂಗ್ ಗುಡ್, ಲುಕಿಂಗ್ ಗಾರ್ಜಿಯಸ್ ಅಂತ ಹಾಕ್ತಾರೆ ಕೆಲವರು. ಅವೆಲ್ಲವೂ ಕೂಡ ಆಕ್ಷೇಪಾರ್ಹ ಅಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕಾಮದ ಕಣ್ಣಿಂದ ನೋಡಿ ಬರೆದಿರ್ತಕ್ಕಂಥ ಮೆಸೇಜ್ಗಳು. ರೇಣುಕಾಸ್ವಾಮಿ ಮಾಡಿರ್ತಕ್ಕಂಥ ಮೆಸೇಜ್ ಇದು ರೀಟ್ರೀವ್ ಮಾಡಿದ್ದಾರೆ ಪೊಲೀಸರು. ರೀಟ್ರೀವ್ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು ಏನು ಅಂದರೆ, ಫೆಬ್ರವರಿ 7ನೇ ತಾರೀಕಿಂದ ಆತ ಮೆಸೇಜ್ ಕಳಿಸ್ತಾನೇ ಇದ್ದಾನೆ. ಒನ್ ಸೈಡೆಡ್, ಯಾವುದಕ್ಕೂ ಪವಿತ್ರ ಗೌಡ ರಿಪ್ಲೈ ಮಾಡಿರಲಿಲ್ಲ ಅಂಟಿಲ್ ಜೂನ್ 5. ಜೂನ್ 5ಕ್ಕೆ ಇವ್ರು ರಿಪ್ಲೈ ಮಾಡೋದು, ಅವನು ಯಾರು ಅಂತ ತಿಳ್ಕೋಬೇಕು ಅಂತ. ಅಲ್ಲಿ ತನಕ ರೇಣುಕಾಸ್ವಾಮಿ ಕಳಿಸ್ತಾ ಇದ್ದ ಮೆಸೇಜ್ಗಳೇನು ಅಂತ ನೀವೀಗ ನೋಡ್ತಾ ಇದ್ದೀರಾ. ಏನು ಮೆಸೇಜ್ ಕಳಿಸ್ತಾ ಇದ್ದ? ಕೆಟ್ಟದಾಗಿ ರಿಪ್ಲೈ ಮಾಡಿ ಮೆಸೇಜ್ ಕಳಿಸೋದು, ಕೆಟ್ಟದಾಗಿ ಕಮೆಂಟ್ ಮಾಡೋದು, ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡೋದು. ಆಕೆಯ ದೇಹದ ಸೌಂದರ್ಯವನ್ನು ಹೊಗಳೋ ರೀತಿಯಲ್ಲಿ, ಅದಕ್ಕಿಂತಲೂ ಕೆಟ್ಟ ಭಾಷೆಯಲ್ಲಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ. ಅದು ಇವಾಗ ಕನ್ಫರ್ಮ್ ಆಗಿದೆ. ಅದು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ಪಬ್ಲಿಕ್ ಟಿವಿನಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ. ಮುರಳಿ, ಈಗ ರೇಣುಕಾಸ್ವಾಮಿ ಕಳಿಸ್ತಾ ಇದ್ದಂತಹ ಮೆಸೇಜ್ಗಳಿದೆಯಲ್ಲ, ಅದನ್ನು ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು. ಇದರಿಂದ ಏನು ಕನ್ಫರ್ಮ್ ಆಗ್ತಾ ಹೋಗುತ್ತೆ ಅಂತ? ಅರವಿಂದ್, ಏನಂದರೆ ಪ್ರಮುಖವಾಗಿ ಪವಿತ್ರ ಗೌಡ ಯಾವುದೇ ಒಂದು ಸ್ಟೋರಿಯನ್ನು ಅಥವಾ ಯಾವುದೇ ಒಂದು ಫೋಟೋವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದರೆ ಅದಕ್ಕೆ ರೇಣುಕಾಸ್ವಾಮಿಯ ಪ್ರತಿಕ್ರಿಯೆ ಯಾವ ರೀತಿ ಇತ್ತು ಅನ್ನೋದು ಆ ಇವತ್ತಿನ ಸ್ಕ್ರೀನ್ಶಾಟ್ ಏನಿದೆ ಆ ಸ್ಕ್ರೀನ್ಶಾಟ್ನಲ್ಲಿ ಬಹಿರಂಗ ಆಗ್ತಾ ಇರೋಂಥದ್ದು. ಯಾಕೆಂದರೆ ಗೌತಮ್ KS _ 1990 ಅಂತೇಳಿ, ಅಂದರೆ 1990 ಅಂತೇಳಿ ಒಂದು ಫೇಸ್ಬುಕ್ ಅಂದರೆ ಇನ್ಸ್ಟಾಗ್ರಾಮ್ ಅಕೌಂಟನ್ನು, ಫೇಕ್ ಅಕೌಂಟನ್ನು ಕ್ರಿಯೇಟನ್ನು ಮಾಡಿಕೊಂಡು ಅದರಲ್ಲಿ ಪ್ರತಿಯೊಂದು ಕೂಡ ಮೆಸೇಜ್ಗಳನ್ನು ಹಾಕ್ತಾ ಹೋಗ್ತಾನೆ. ಅಂದರೆ ನೀವು ಹೇಳ್ತಾ ಇದ್ರೆ ಅರವಿಂದ್, ಯಾವುದಾದ್ರೂ ಒಂದು ಸೌಂದರ್ಯನ ಹೊಗಳಿಕೆಯನ್ನು ಮಾಡಲಿಕ್ಕೆ ಅಥವಾ ವರ್ಣನೆಯನ್ನು ಮಾಡಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಪದಗಳಿದ್ದಾವೆ. ಈತ ಒಂದು ರೀತಿಯಲ್ಲಿ ಕಾಮದ ದೃಷ್ಟಿಯಿಂದ ನೋಡ್ತಾ ಇದ್ದ, ಒನ್ ಸೈಡೆಡ್ ಮೆಸೇಜನ್ನು ನಿರಂತರವಾಗಿ ಆಕೆಗೆ ಮಾಡ್ತಾ ಇದ್ದ ಅನ್ನೋದು ಈ ಚಾರ್ಟ್ನಲ್ಲಿ ಗೊತ್ತಾಗ್ತಾ ಇರೋಂಥದ್ದು. ಅಂದರೆ ಒಂದು ಮಾಸ್ಕನ್ನು ಕೂಡ ಮಾಡಿದ್ದೀವಿ ಆ ಫೋಟೋದಲ್ಲಿ. ಆತನ ಒಂದು ಫೋಟೋ, ಖಾಸಗಿ ಅಂಗಾಂಗದ ಫೋಟೋ ಏನಿತ್ತು ಅದನ್ನು ಕೂಡ ಆಕೆಗೆ ಸೆಂಡನ್ನು ಮಾಡಿದ್ದ ಅನ್ನೋದ್ರ ಬಗ್ಗೆ ಈಗ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆ ಚಾರ್ಟ್ ಅಂದರೆ ಏನು ಇನ್ಸ್ಟಾಗ್ರಾಮ್ನ ಚಾರ್ಟ್ ಏನಿತ್ತು ಆ ಇನ್ಸ್ಟಾಗ್ರಾಮ್ನ ಚಾರ್ಟ್ನಲ್ಲಿ ಇದೆಲ್ಲ ಕೂಡ ಬಯಲಾಗ್ತಾ ಹೋಗ್ತಾ ಇರೋಂಥದ್ದು. ಅರವಿಂದ್, ನಾನು ಈಗಾಗಲೇ ಹೇಳ್ತಾ ಇದ್ದೆ,
ಇದೆ. ಫೆಬ್ರವರಿಯಿಂದ ಜೂನ್ 5ನೇ ತಾರೀಕು ತನಕನೂ ಕೂಡ ರೇಣುಕಾಸ್ವಾಮಿ ಒನ್ ಸೈಡೆಡ್ ಮೆಸೇಜ್, ಒನ್ ಸೈಡೆಡ್ ಚಾಟಿಂಗ್ ಅನ್ನ ಮಾಡಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒನ್ ಸೈಡೆಡ್ ಚಾಟಿಂಗ್ ಈಗ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಗೌತಮ್ KS_1990 ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ನ ಅಕೌಂಟನ್ನು ಕ್ರಿಯೇಟ್ ಅನ್ನು ಮಾಡ್ತಾನೆ. ಬ್ಯೂಟಿ, ಹಾರ್ಟ್, ಸೆಕ್ಸ್, ಆಕ್ಷೇಪರ ಪದಗಳು, ಆಕ್ಷೇಪರ ಫೋಟೋಗಳನ್ನು ಆತ ಪವಿತ್ರ ಗೌಡಗೆ ಕಳಿಸಿದ್ದ ಅನ್ನೋದು ಈ ಮೂಲಕ ಸ್ಪಷ್ಟವಾಗ್ತಾ ಇರೋಂಥದ್ದು. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿ ಇರಿ ಮುರಳಿ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟಾರೆ ಕೊಲೆಯ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದ್ದನ್ನು ಪ್ರಸ್ತಾವನೆಯಲ್ಲಿ ಹೇಳಬೇಕಾದ್ರೆ ರೇಣುಕಾಸ್ವಾಮಿ ಮಾಡಿರ್ತಕ್ಕಂಥ ಎಲ್ಲ ಚಾಟನ್ನು ರಿಟ್ರೀವ್ ಮಾಡಿರೋದು, ಆ ದಾಖಲೆಗಳನ್ನು ಪೊಲೀಸರು ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.